ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಾವು ಈ ವಿಡಿಯೋದಲ್ಲಿ ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಏಪ್ರಿಲ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಬಹುದು. ಆದರೆ ಮ್ಯಾಗ್ಜಿನ್ ನೋಡೋದಾದರೆ ಭಾರತ ಮೊದಲ ಆರ್ಕಟಿಕ್ ಚಳಿಗಾಲ ಅನ್ವೇಷಣೆಯಾನ ಕೈಗೊಳ್ಳಲಾಗಿದೆ. ಇತ್ತೀಚೆಗೆ ಆರ್ಕಟಿಕ್ನ ಚಳಿಗಾಲದ ಅನ್ವೇಷಣೆಯಾನ ಅಥವಾ ದಂಡಯಾತ್ರೆಯನ್ನು ಕೈಗೊಂಡ 4 ಮಂದಿ ಭಾರತೀಯ ವಿಜ್ಞಾನಿಗಳು ಮೊದಲ ತಂಡಕ್ಕೆ 2023 ಡಿಸೆಂಬರ್ 18ರಂದು ಕೇಂದ್ರ ಭೂ ವಿಜ್ಞಾನ ಸಚಿವರಾಗಿರುವ ಕಿರಣ್ ರಿಜಿಜು ಅವರು ನವದೆಹಲಿಯ ಪೃಥ್ವಿ ಭವನದಲ್ಲಿ ಚಾಲನೆ ನೀಡಿದರು. ಕೇಂದ್ರ ಭೂ ವಿಜ್ಞಾನ ಸಚಿವರು ಇತ್ತೀಚೆಗೆ ಆರ್ಕಟಿಕ್ನ ಚಳಿಗಾಲದ ಅನ್ವೇಷಣೆ ಕೈಗೊಂಡಿರೋ ನಮ್ಮ ಭಾರತೀಯ ವಿಜ್ಞಾನಿಗಳಿಗೆ ನವದೆಹಲಿಯ ಪೃಥ್ವಿ ಭವನದಲ್ಲಿ ಚಾಲನೆ ನೀಡಿದ್ದಾರೆ. ಈ ಐತಿಹಾಸಿಕ ಸಾಹಸವು ಜಾಗತಿಕ ಹವಾಮಾನ ಆಗಿರಬಹುದು, ಸಮುದ್ರ ಮಟ್ಟಗಳು ಮತ್ತು ಜೈವಿಕ ವೈವಿಧ್ಯತೆಗಳ ಮೇಲೆ ಆರ್ಕಟಿಕ್ನ ಆಳವಾದ ಪ್ರಭಾವವನ್ನು ಅಧ್ಯಯನ ನಡೆಸುವುದು ಉದ್ದೇಶವಾಗಿದೆ. ಈ ದಂಡಯಾತ್ರೆಯು ಆರ್ಕಟಿಕ್ ನೀತಿಯೊಂದಿಗೆ ಹೊಂದಿಕೊಂಡಿದ್ದು, ಇದು ಧ್ರುವ ಪ್ರದೇಶದಲ್ಲಿ ವೈಜ್ಞಾನಿಕ ಸಹಕಾರ, ಪರಿಸರ ರಕ್ಷಣೆ ಆಗಿರ್ಬೋದು, ಸುಸ್ಥಿರತೆಗೆ ಒತ್ತು ನೀಡುತ್ತದೆ. ಈ ತಂಡವು ಧ್ರುವ ರಾತ್ರಿಗಳಲ್ಲಿ ಹವಾಮಾನ ವಾತಾವರಣದ ಅವಲೋಕನವನ್ನು ನಡೆಸಲು ಮತ್ತು ಆರೋರ ಬದಲಾವಣೆಗಳನ್ನು ಅಧ್ಯಯನ ಮಾಡಲು, ಅದೇ ರೀತಿಯಾಗಿ ಸಮುದ್ರದ ಮಂಜುಗಡ್ಡೆಗಳ ವ್ಯತ್ಯಾಸವನ್ನು ಮೇಲ್ವಿಚಾರಣೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಆರ್ಕಟಿಕ್ನ ಚಳಿಗಾಲದ ಅನ್ವೇಷಣೆಯಾನದಲ್ಲಿ. ಅದೇ ರೀತಿಯಾಗಿ ಅಂಟಾರ್ಟಿಕಾದ ಅಧ್ಯಯನಕ್ಕಾಗಿ ಭಾರತೀಯ ವಿಜ್ಞಾನಿಗಳ 43ನೇ ತಂಡ ಯಾತ್ರೆ ನಡೆಸಿದೆ. 43ನೇ ತಂಡದ ಯಾತ್ರೆ ಇತ್ತೀಚೆಗೆ ಅಂಟಾರ್ಟಿಕಾದಲ್ಲಿ ಅಧ್ಯಯನ ನಡೆಸಿದೆ. ಭಾರತದ 19 ವಿಜ್ಞಾನಿಗಳ ತಂಡವು 19 ವಿಜ್ಞಾನಿಗಳ ತಂಡವು ಅಂಟಾರ್ಟಿಕಾದ ತನ್ನ 43ನೇ ಭಾರತೀಯ ವೈಜ್ಞಾನಿಕ ದಂಡಯಾತ್ರೆಯನ್ನು 2023 ಅಕ್ಟೋಬರ್ನಲ್ಲಿ ಕೈಗೊಳ್ಳಲಾಗಿದೆ. ದಕ್ಷಿಣ ಶ್ವೇತಖಂಡ ಅಧ್ಯಯನವನ್ನು ಭಾರತೀಯ ಅಂಟಾರ್ಟಿಕಾ ಕಾರ್ಯಕ್ರಮ ಎಂಬ ಹೆಸರಿನಲ್ಲಿ 1981ರಲ್ಲಿ ಆರಂಭಿಸಲಾಯಿತು. ದಕ್ಷಿಣ ಶ್ವೇತಖಂಡದ ಅಧ್ಯಯನವನ್ನು ಭಾರತೀಯ ಅಂಟಾರ್ಟಿಕಾ ಕಾರ್ಯಕ್ರಮವನ್ನು 1981ರಲ್ಲಿ ಆರಂಭಿಸಲಾಯಿತು. ಗೋವಾದಲ್ಲಿರುವ ರಾಷ್ಟ್ರೀಯ ಧ್ರುವ ಮತ್ತು ಸಾಗರ ಸಂಶೋಧನಾ ಕೇಂದ್ರದವರು ಅಂಟಾರ್ಟಿಕಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ. ಈ ಗೋವಾದಲ್ಲಿರುವ ರಾಷ್ಟ್ರೀಯ ಧ್ರುವ ಮತ್ತು ಸಾಗರ ಸಂಶೋಧನಾ ಕೇಂದ್ರದವರು ಈ ಅಂಟಾರ್ಟಿಕಾದಲ್ಲಿ ಅವರ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನೋಡೋದಾದರೆ ಅಂಟಾರ್ಟಿಕಾ ಅಧ್ಯಯನಕ್ಕಾಗಿ ಭಾರತ ದೇಶವು 1983ರಲ್ಲಿ ದಕ್ಷಿಣ ಗಂಗೋತ್ರಿ, 1989ರಲ್ಲಿ ಮೈತ್ರಿ, 2012ರಲ್ಲಿ ಭಾರತಿ ಎಂಬ ಸಂಶೋಧನಾ ಕೇಂದ್ರವನ್ನು ತೆರೆದು ಅಧ್ಯಯನ ನಡೆಸುತ್ತಿದೆ. ಭಾರತದಿಂದ ಒಟ್ಟು 3 ಕೇಂದ್ರಗಳನ್ನು ಅಂಟಾರ್ಟಿಕಾದಲ್ಲಿ ಭಾರತ ತೆರೆದಿದೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಅದು 1983ರ ದಕ್ಷಿಣ ಗಂಗೋತ್ರಿ, ಎರಡನೇದ್ದು ಮೈತ್ರಿ, ಇದು 1989ರಲ್ಲಿ ತೆರೆಯಲಾಗಿದೆ. 2012ರಲ್ಲಿ ಭಾರತಿ ಎಂಬ ಸಂಶೋಧನಾ ಕೇಂದ್ರವನ್ನು ತೆರೆಯಲಾಗಿದೆ. ಈ ಸಂಶೋಧನಾ ಕೇಂದ್ರಗಳಲ್ಲಿ ಮೈತ್ರಿ ಮತ್ತು ಭಾರತಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಗಂಗೋತ್ರಿ ಕಾರ್ಯ ಸ್ಥಗಿತಗೊಂಡಿದೆ. ಅದರಲ್ಲಿ ಈ 3ರಲ್ಲಿ ಮೈತ್ರಿ ಮತ್ತು ಭಾರತಿ ಎಂಬ 2 ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ 1983ರಲ್ಲಿ ದಕ್ಷಿಣ ಗಂಗೋತ್ರಿಯಲ್ಲಿ ಅದು ಸ್ಥಗಿತಗೊಂಡಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ತೀವ್ರ ಹವಾಮಾನದ ಅವಧಿಯ ಮುನ್ಸೂಚನೆಯಲ್ಲಿ ಸುಧಾರಣೆ ಕಂಡಿದ್ದೇವೆ. ಕಳೆದ 5 ವರ್ಷಗಳಲ್ಲಿ 5 ದಿನಗಳ ಪ್ರಮುಖ ಅವಧಿಯೊಳಗೆ ತೀವ್ರ ಹವಾಮಾನ ಮುನ್ಸೂಚನೆಯಲ್ಲಿ 40% 50% ಸುಧಾರಣೆಯಾಗಿದೆ. ಅದೇ ರೀತಿಯಾಗಿ ಹವಾಮಾನ ರೇಡರ್ಗಳ ಕಾರ್ಯಾರಂಭ ಕೂಡ ಇತ್ತೀಚೆಗೆ ಮಾಡಲಾಗಿದೆ. ಇತ್ತೀಚೆಗೆ ಲ್ಯಾಂಡರ್ಸ್ ಡೌನ್, ಬನಿಹಾಲ್, ಮುರಾರಿ ದೇವಿ, ಜೋಟ್ ಮತ್ತು ಸುಕರ್ಣ ದೇವಿಯಲ್ಲಿ 4 ಡಾಪ್ಲರ್ ವೇದರ್ ರಾಡರ್ಗಳು ಕಾರ್ಯಾರಂಭ ಮಾಡುತ್ತಿದ್ದು, ಒಟ್ಟು DWRಗಳ ಸಂಖ್ಯೆಯನ್ನು 39ಕ್ಕೆ ಏರಿಕೆಯಾಗಿದೆ. ಅದೇ ರೀತಿಯಾಗಿ
4 ನೂತನ ಹವಾಮಾನ ಕೇಂದ್ರವನ್ನು ಉದ್ಘಾಟನೆ ಇತ್ತೀಚೆಗೆ ಮಾಡಲಾಗಿದೆ. ಎಷ್ಟು? 4 ಹವಾಮಾನ ಕೇಂದ್ರಗಳನ್ನು. ಎಲ್ಲೆಲ್ಲಪ್ಪ ಅಂದ್ರೆ ಮೊದಲನೇದಾಗಿ ಪೋರ್ಟ್ ಬ್ಲೇರ್, ಎರಡನೇದು ಇಂಪಾಲ್, ಮೂರನೇದು ಕೊಯ್ಮಾ, ನಾಲ್ಕನೇದು ಐಜ್ವಾಲ್ನಲ್ಲಿ ಹವಾಮಾನ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಇತ್ತೀಚೆಗೆ. ಈ ಹೊಸ ಹವಾಮಾನ ಕೇಂದ್ರಗಳು ಈ ಪ್ರದೇಶಗಳಲ್ಲಿ ಹವಾಮಾನ ಸಂಬಂಧಿತ ಸೇವೆಗಳು ಉತ್ತಮ ಮತ್ತು ಹೆಚ್ಚು ಉಪಯುಕ್ತವಾಗಿರುತ್ತವೆ. ಈ ಹೊಸ 4 ಸೇರ್ಪಡೆಗಳೊಂದಿಗೆ ದೇಶದಲ್ಲಿ ಒಟ್ಟು ಹವಾಮಾನ ಕೇಂದ್ರಗಳ ಸಂಖ್ಯೆ ಎಷ್ಟಾಗಿದೆಪ್ಪ ಅಂತಂದರೆ ಅದು 26 ಎಷ್ಟು? ಹವಾಮಾನ ಕೇಂದ್ರಗಳ ಸಂಖ್ಯೆ 26 ಅದೇ ರೀತಿಯಾಗಿ ನೂತನ ನೋಕಾಸ್ಟ್ ಸ್ಟೇಷನ್ಗಳ ಸಂಖ್ಯೆ ಕೂಡ ಏರಿಕೆ ಮಾಡಲಾಗಿದೆ. ಅವು ಮೊದಲು 2022ರಲ್ಲಿ 1124 ಇದ್ದವು. ಅವುಗಳ ಸಂಖ್ಯೆಯನ್ನು 1200ಕ್ಕೆ ಏರಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ 2022ರಲ್ಲಿ 1181 ನಗರ ಮುನ್ಸೂಚನೆ ಕೇಂದ್ರಗಳಿದ್ದವು. ಅವುಗಳನ್ನು ಈಗ 1300 ಏರಿಕೆ ಮಾಡಲಾಗಿದೆ. ಅಂದರೆ 1300ಕ್ಕೆ ಏರಿಕೆ ಮಾಡಲಾಗಿದೆ. ಯಾವುವು? ನಗರ ಮುನ್ಸೂಚನೆ ಕೇಂದ್ರಗಳು. ಅದೇ ರೀತಿಯಾಗಿ ಹವಾಮಾನಕ್ಕೆ ಮುನ್ಸೂಚನೆಗಾಗಿ ವೆಬ್ಸೈಟ್ ಕೂಡ ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ. ಇದು ರೈತರು, ಮೀನುಗಾರರು ಮತ್ತು ಜಾನುವಾರು ಸುಧಾರಣೆಗಾರರು ಸೇರಿದಂತೆ ಕೃಷಿ ಸಮುದಾಯಕ್ಕೆ ಅನುಕೂಲವಾಗುವಂತೆ ಬ್ಲಾಕ್ ಮಟ್ಟದ ಹವಾಮಾನ ಮುನ್ಸೂಚನೆಯನ್ನು, ಸಲಹೆಗಳ ಎಚ್ಚರಿಕೆಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ಪ್ರಸಾರ ಮಾಡಲು ಹೊಸ ವೆಬ್ಸೈಟನ್ನು ಬಿಡುಗಡೆ ಮಾಡಲಾಗಿದೆ. ವಿಶ್ವ ಹವಾಮಾನ ಸಂಸ್ಥೆಗಳಲ್ಲಿ ಭಾರತ ಪಾತ್ರ ವಹಿಸಿದೆ. ವಿಶ್ವ ಹವಾಮಾನ ಸಂಸ್ಥೆ ಏಷ್ಯಾದ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗ 2024ರಿಂದ 2027ಕ್ಕೆ ಉಷ್ಣವಲಯದ ಚಂಡಮಾರುತಕ್ಕೆ ಸಂಬಂಧಿಸಿದ ಪೆಸಿಫಿಕ್ ಸಚಿವಾಲಯದ ಪ್ಯಾನಲನ್ನು ಆಯೋಜಿಸಲು ಭಾರತ ಅವಕಾಶ ದೊರೆತಿದೆ. ಭಾರತಕ್ಕೆ ಅಂದರೆ 2027ರಿಂದ 24ರಿಂದ 27ರವರೆಗೆ ಪೆಸಿಫಿಕ್ ಸಚಿವಾಲಯದಲ್ಲಿ ಪ್ಯಾನಲ್ ಆಯೋಜಿಸಲು ಭಾರತಕ್ಕೆ ಅವಕಾಶ ದೊರಕಿದೆ. ಅದೇ ರೀತಿಯಾಗಿ NCMRWFಗೆ ವಿದೇಶಾಂಗ ವ್ಯವಹಾರ ಸಚಿವಾಲಯದಿಂದ ಮುನ್ನಡೆ ಕೂಡ ಸಿಕ್ಕಿದೆ. ಅದೇ ರೀತಿ ಪುಣೆಯ IITMನಿಂದ ಮಳೆ ಪ್ರಮಾಣ ಹೆಚ್ಚಿಸುವುದಕ್ಕೆ ಸಂಬಂಧಿಸಿದ ವರದಿ ಕೂಡ ಬಿಡುಗಡೆ ಮಾಡಲಾಗಿದೆ. ಭೂವಿಜ್ಞಾನ ಸಚಿವಾಲಯದ ಸ್ವಾಯತ್ತ ಸಂಸ್ಥೆಯಾದ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ನಿಂದ ಕ್ಯಾಂಪಿಕ್ಸ್ 5 ಕ್ಲೌಡ್ ಏರೋಸಾಲ್ ಇಂಟರಾಕ್ಷನ್ ಮತ್ತು ಮಳೆ ವರ್ಧನೆ ಪ್ರಯೋಗ ವಿವರವಾದ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ. ಮಳೆಯ ಪ್ರಮಾಣವನ್ನು ಹೆಚ್ಚಿಸಲು ಮತ್ತು ಬರ ನಿರ್ವಹಣೆಗೆ ಬಳಸಲಾಗುವ ಮೋಡ ಬಿತ್ತನೆ ಎಂಬ ವೈಜ್ಞಾನಿಕ ಪ್ರಯೋಗ ತಂತ್ರಗಳನ್ನು ಫಲಿತಾಂಶಗಳನ್ನು ಈ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಅದೇ ರೀತಿ ಹವಾಮಾನ ಮುನ್ಸೂಚನೆಗಾಗಿ ದತ್ತಾಂಶ ಸಂಗ್ರಹಣೆಗಳ ಉಪಗ್ರಹಗಳು ಮತ್ತು ಬಳಕೆಯನ್ನು ಮಾಡಲಾಗಿದೆ. ಹವಾಮಾನ ಮುನ್ಸೂಚನೆಗಾಗಿ ಯಾವ್ಯಾವ ಉಪಗ್ರಹವನ್ನು ಬಳಕೆ ಮಾಡಲಾಗಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮೆಟಿಯೋಸ್ಯಾಟ್ 10 ಸ್ಪಿನ್ನಿಂಗ್ ವರ್ಧಿತ ಗೋಚರ ಮತ್ತು ಇನ್ಫ್ರಾರೆಡ್ ಇಮೇಜರ್ ಆಗಿರ್ಬೋದು. ATOVS ಉಪಗ್ರಹ ವೀಕ್ಷಣೆಗಳು ಆಗಿರ್ಬೋದು. ವಾತಾವರಣ ಚಲನೆ ವೆಕ್ಟರ್ಸ್ ವೀಕ್ಷಣೆಗಳು, GPS ವೀಕ್ಷಣೆಗಳು. ಇಸ್ರೋದ ಓಷಿಯಾನ್ಸ್ಯಾಟ್ 3 ಮತ್ತು ಮೈಕ್ರೋಸ್ಯಾಟ್ ಅವಲೋಕನಗಳು ಮತ್ತು IMD ಡಾಪ್ಲರ್ ಹವಾಮಾನ ರಾಡಾರ್ ವೀಕ್ಷಣೆಗಳು ಆಗಿರಬಹುದು ಫ್ರೆಂಡ್ಸ್. ಅದೇ ರೀತಿಯಾಗಿ ವಾಯುವಿನ ಗುಣಮಟ್ಟವನ್ನು ಅಂದಾಜಿಸುವ ಸಾಧನಗಳ ಅಭಿವೃದ್ಧಿ ಕೂಡ ಮಾಡಲಾಗಿದೆ ಇತ್ತೀಚೆಗೆ. ವಾಯು ಗುಣಮಟ್ಟಕ್ಕಾಗಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ DSSನೊಂದಿಗೆ ಸಂಯೋಜಿತವಾದ ಅತಿ ಹೆಚ್ಚು ರೆಸಲ್ಯೂಷನ್ ಏರ್ ಕ್ವಾಲಿಟಿ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಲಾಗಿದೆ. ಯಾವುದು? ಏರ್ ಕ್ವಾಲಿಟಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಇದು ವಿಪರೀತ ಮಾಲಿನ್ಯ ಘಟನೆಗಳನ್ನು ಊಹಿಸಲು 88% ನಿಖರತೆಯನ್ನು ತೋರಿಸುತ್ತದೆ. ಇದು ಎಷ್ಟು? 88%. ಈ ಸಾಧನಗಳನ್ನು ದೆಹಲಿಯಂಥ ನಗರ ಮಾಲಿನ್ಯವನ್ನು ವಿಶ್ಲೇಷಿಸಲು ಬಳಸಲಾಗುತ್ತದೆ. ಇಲ್ಲಿ ದೆಹಲಿಯಲ್ಲಿ. ಅದೇ ರೀತಿಯಾಗಿ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಕೇಂದ್ರವನ್ನು ಸ್ಥಾಪನೆ ಕೂಡ ಮಾಡಲಾಗಿದೆ ಇತ್ತೀಚೆಗೆ. ಅಂದ್ರೆ
ಸಂಖ್ಯಾತ್ಮಕ ಸಾಗರ ಅಲೆಗಳ ಮುನ್ಸೂಚನೆ ಮತ್ತು ಜಾಗತಿಕ ಸಂಖ್ಯಾತ್ಮಕ ಸಾಗರ ಅಲೆಗಳ ಮುನ್ಸೂಚನೆಗಾಗಿ ವಿಶ್ವ ಹವಾಮಾನ ಸಂಸ್ಥೆಯು ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳಾಗಿ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಕೇಂದ್ರವನ್ನು ಹೈದರಾಬಾದ್ನಲ್ಲಿ ಸ್ಥಾಪಿಸಿದೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಹೈದರಾಬಾದ್ನಲ್ಲಿ ಸಾಗರ ಸಂಬಂಧ ಸೇವೆಗಳ ಬಗ್ಗೆ ಒದಗಿಸುವ ಸಮುದ್ರ ಹೆಸರಿನ ಮೊಬೈಲ್ ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡಲಾಗಿದೆ. ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಎಲ್ಲ ಸಾಗರ ಸಂಬಂಧಿಸಿದ ಸೇವೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸುವ ಸಮುದ್ರ ಎಂಬ ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಲಾಗಿದೆ. ಇದು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸಂಭಾವ್ಯ ಮುನ್ಸೂಚನೆಗಳನ್ನು ಮತ್ತು ಎಚ್ಚರಿಕೆಗಳನ್ನು ಒದಗಿಸುತ್ತದೆ. ಇದು ಸಮುದ್ರ ಆ್ಯಪ್ ವಿಶೇಷವಾಗಿ ಕರಾವಳಿ ಸಮುದಾಯಗಳಿಗೆ ನೇರವಾಗಿ ಮಾಹಿತಿಯನ್ನು ಪ್ರಸಾರ ಮಾಡಲು ಸಹಾಯವಾಗುತ್ತದೆ. ಕರಾವಳಿ ಸಮುದ್ರಗಳಿಗೆ ನೇರವಾಗಿ ಸಂಪರ್ಕ ಮಾಡಲು ಇದು ಸಮುದ್ರ ಮೊಬೈಲ್ ಅಪ್ಲಿಕೇಶನ್ ಸಹಾಯ ಮಾಡುತ್ತದೆ. ಅದೇ ರೀತಿಯಾಗಿ ಇಂಡೋಬಿಸ್ ಎಂಬ ವೆಬ್ ಪೋರ್ಟಲ್ ಕೂಡ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಇದು ಹಿಂದೂ ಮಹಾಸಾಗರದ ವಿಶೇಷ ಆರ್ಥಿಕ ವಲಯ ಜೀವ ವೈವಿಧ್ಯವನ್ನು ಒಳಗೊಂಡ ಹೊಸ ವೆಬ್ ಪೋರ್ಟಲ್ ಅನ್ನು ಸಾರ್ವಜನಿಕರಿಗೆ ತೆರೆಯಲಾಗಿದೆ. ಇದು ವೆಬ್ ಪೋರ್ಟಲನ್ನು ಇಂಡೋಬಿಸ್ ಎಂದು ಕರೆಯಲಾಗುತ್ತದೆ. ಈ ಪೋರ್ಟಲನ್ನು ಕೊಚ್ಚಿಯ ಸೆಂಟರ್ ಫಾರ್ ಮೆರೈನ್ ಲಿವಿಂಗ್ ರಿಸೋರ್ಸ್ ಆ್ಯಂಡ್ ಎಕಾಲಜಿ ಅಭಿವೃದ್ಧಿಪಡಿಸಿದೆ. ಇದು ಇಂಡೋಬಿಸ್ ಯಾವುದು ಅಭಿವೃದ್ಧಿಪಡಿಸಿದಪ್ಪ ಅಂತಂದರೆ ಸೆಂಟರ್ ಫಾರ್ ಮೆರೈನ್ ಲಿವಿಂಗ್ ರಿಸೋರ್ಸ್ ಆ್ಯಂಡ್ ಎಕಾಲಜಿ. ಇದು ಎಲ್ಲಿದಪ್ಪ ಅಂದರೆ ಅದು ಕೇರಳದ ಕೊಚ್ಚಿ. ಈ ಪೋರ್ಟಲ್ ಉದ್ದೇಶ ಏನಪ್ಪ ಅಂತಂದರೆ ಹಿಂದೂ ಮಹಾಸಾಗರದ ಸಮುದ್ರದ ಪ್ರಭೇದಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಇದು ಅದೇ ರೀತಿಯಾಗಿ ಅವುಗಳ ಸಂಭವಿಸುವಿಕೆ ಮತ್ತು ವೈಜ್ಞಾನಿಕ ವರ್ಗೀಕರಣ ಸೇರಿದಂತೆ ಇದು 30 ಪ್ರಾದೇಶಿಕ ನೋಡ್ಗಳಲ್ಲಿ ಒಂದಾದ ಕಾರ್ಯಕ್ರಮ ನಿರ್ವಹಿಸುತ್ತದೆ. ಇದು ಸಾಗರ ವೈವಿಧ್ಯ ಮಾಹಿತಿ ವ್ಯವಸ್ಥೆ ಎಂಬುದು ಅಂತರ ಸರ್ಕಾರಿ ಓಷಿಯಾನೋಗ್ರಾಫಿಕ್ ಕಮಿಷನ್ ಮತ್ತು ಯುನೆಸ್ಕೋ ಇಂಟರ್ ನ್ಯಾಷನಲ್ ಓಷಿಯಾನೋಗ್ರಾಫಿಕ್ ಡೇಟಾ ಮತ್ತು ಮಾಹಿತಿ ಕಾರ್ಯಕ್ರಮದ ಅಡಿಯಲ್ಲಿ ಇದು ಒಂದು ಯೋಜನೆಯಾಗಿದೆ. ಇಂಡೋಬಿಸ್. ಅದೇ ರೀತಿಯಾಗಿ ಇತ್ತೀಚೆಗೆ ಲಕ್ಷದ್ವೀಪದ ಕಲ್ಪೇನಿ ಮತ್ತು ಅಮಿನಿ ದ್ವೀಪಗಳಲ್ಲಿ ನಿರ್ಲವಣೀಕರಣ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ. ಕಲ್ಪೇನಿ ಮತ್ತು ಅಮಿನಿ ದ್ವೀಪಗಳಲ್ಲಿ 2023 ಮಾರ್ಚ್ 18ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪದ ಕಲ್ಪೇನಿ ಮತ್ತು ಅಮಿನಿ ದ್ವೀಪಗಳಲ್ಲಿ ನಿರ್ಲವಣೀಕರಣ ಘಟಕಗಳನ್ನು ಉದ್ಘಾಟಿಸಿದರು. ಚೆನ್ನೈನಲ್ಲಿರುವ ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ಭಾರತೀಯ ನೌಕಾಪಡೆಗೆ ಮೋಡ್ ಬಾಯ್ ಡೇಟಾ ಅನಾಲಿಸಿಸ್ ಮತ್ತು ಪ್ರಾತಿನಿಧ್ಯ ಟೂಲ್ ಅನ್ನು ಹಸ್ತಾಂತರಿಸಲಾಯಿತು. ರಾಷ್ಟ್ರೀಯ ಸಾಗರ ಸಂಸ್ಥೆ ಚೆನ್ನೈನಲ್ಲಿದೆ. ಇದು 2023 ಸೆಪ್ಟೆಂಬರ್ 16ರಂದು ಕರಾವಳಿ ರಾಜ್ಯಗಳು ಮತ್ತು ದೇಶದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 79 ಸ್ಥಳಗಳಲ್ಲಿ ಮೆಗಾ ಸಿಟಿಜನ್ ನೇತೃತ್ವದ ಬ್ಲೀಚ್ ಕ್ಲೀನ್ ಆ್ಯಪ್ ಡ್ರೈವ್ಗಳನ್ನು ನಡೆಸಲಾಯಿತು. ಬ್ಲೀಚ್ ಕ್ಲೀನ್ ಆ್ಯಪ್ ಡ್ರೈವ್ 2023 ಸೆಪ್ಟೆಂಬರ್ 17ರಂದು ಸ್ವಚ್ಛ ಸಾಗರ್ ಸುರಕ್ಷಿತ್ ಸಾಗರ್ ಅಭಿಯಾನ ಭಾಗವಾಗಿ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನಾಚರಣೆಯನ್ನು ನಡೆಸಲಾಯಿತು. ಸೆಪ್ಟೆಂಬರ್ 17ರಂದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಭಾರತೀಯ ಆಳವಾದ ನೀರಿನ ಬ್ರಾಂಚುರಾನ್ ಏಡಿಗಳ ವ್ಯವಸ್ಥಿತ ಖಾತೆ ಎಂಬ ಶೀರ್ಷಿಕೆಯ ವೈಜ್ಞಾನಿಕ ಕ್ಯಾಟಲಾಗ್ ಬಿಡುಗಡೆ ಮಾಡಲಾಗಿದೆ. ಫಿಷನರಿ ಓಷಿಯಾನೋಗ್ರಾಫಿಕ್ ರಿಸರ್ಚ್ ವೆಸೆಲ್ ಸಾಗರ ಸಂಪಾದ ಎಂಬ ಭಾರತೀಯ ಸಂಶೋಧನಾ ನೌಕಾಪಡೆಯಾಗಿದ್ದು, ಇದು ಫಿಷನರಿ ಓಷಿಯಾನೋಗ್ರಾಫಿಕ್ ರಿಸರ್ಚ್ ವೆಸೆಲ್ ಸಾಗರ ಎಂಬ ಇದು ಒಂದು ಭಾರತೀಯ ಸಂಶೋಧನಾ ನೌಕಾಪಡೆಯಾಗಿದೆ. ಇದು ಸಮುದ್ರದ ಶಾಸ್ತ್ರ ಮತ್ತು ಮೀನುಗಾರಿಕೆ ಕೈಗೊಳ್ಳಲು ಸುಸಜ್ಜಿತವಾದ ಸೌಲಭ್ಯವನ್ನು ಹೊಂದಿದೆ. ಈ ನೌಕಾಪಡೆಯನ್ನು ಪ್ರಸ್ತುತವಾಗಿ ಕೊಚ್ಚಿಯ ಸೆಂಟರ್ ಫಾರ್ ಮೆರೈನ್ ಲಿವಿಂಗ್ ರಿಸೋರ್ಸ್ ಆ್ಯಂಡ್ ಎಕಾಲಜಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನೌಕಾಪಡೆಯು ಹಿಂದೂ ಮಹಾಸಾಗರದ
ಭಾರತೀಯ ವಿಶೇಷ ಆರ್ಥಿಕ ವಲಯದ ನಡೆಸಿದ ಅನ್ವೇಷಣೆಯ ಸಮುದ್ರದಲ್ಲಿ ಸಂಗ್ರಹಿಸಲಾದ ಭಾರತೀಯ ಆಳದ ನೀರಿನ ಬ್ರ್ಯಾಚುರಾನ್ ಏಡಿಗಳ ವ್ಯವಸ್ಥಿತ ಖಾತೆ ಎಂಬ ಶೀರ್ಷಿಕೆಯ ವಿವರವನ್ನು ಕ್ಯಾಟ್ಲಾಗ್ ಬಿಡುಗಡೆ ಮಾಡಿದೆ ಇತ್ತೀಚೆಗೆ. ಅಂದರೆ ಫಿಷನರಿ ಓಷನೋಗ್ರಫಿಕ್ ರಿಸರ್ಚ್ ವಿಸೆಲ್ ಎಂಬ ನೌಕಾಪಡೆಯು ಇತ್ತೀಚೆಗೆ ಭಾರತೀಯ ಆಳ ಸಾಗರ ನೀರಿನ ಬ್ಯಾಚುರಾನ್ ಏಡಿಗಳ ವ್ಯವಸ್ಥಿತ ಖಾತೆ ಎಂಬ ಶೀರ್ಷಿಕೆ ಅಥವಾ ಕ್ಯಾಟ್ಲಾಗನ್ನು ಬಿಡುಗಡೆ ಮಾಡಲಿದೆ ಇತ್ತೀಚೆಗೆ. ಇದು ಭಾರತೀಯ ವಿಶೇಷ ಆರ್ಥಿಕ ವಲಯದ ಆಳವಾದ ಸಮುದ್ರ ಏಡಿ ವೈವಿಧ್ಯತೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಇದು ಅಂದರೆ ಭಾರತದಲ್ಲಿರುವ ಆಳವಾಗಿರುವ ಏಡಿಗಳ ವ್ಯವಸ್ಥಿತವನ್ನು ಇದು ಬಿಡುಗಡೆ ಮಾಡುತ್ತದೆ. ಏಡಿಗಳ ಬಗ್ಗೆ ಭಾರತೀಯ ಸಮುದ್ರಗಳಲ್ಲಿ ಏಡಿ ಮತ್ತು ಮೀನಿನ ಹೊಸ ಪ್ರಭೇದಗಳು ಕೂಡ ಪತ್ತೆಯಾಗಿವೆ ಇತ್ತೀಚೆಗೆ. ಭಾರತೀಯ ಆಗ್ನೇಯ ಅರಬ್ಬಿ ಸಮುದ್ರ ಮತ್ತು ಭಾರತೀಯ ಆಗ್ನೇಯ ಅರಬ್ಬಿ ಸಮುದ್ರ ಮತ್ತು ನೈಋತ್ಯ ಬಂಗಾಳ ಕೊಲ್ಲಿಯಿಂದ 107 ರಿಂದ 113 ಮೀಟರ್ ಆಳದಲ್ಲಿರುವ ಹೊಸ ಡ್ರೋಮಿಂಗ್ ಏಡಿ ಪ್ರಭೇದಗಳು ಪತ್ತೆ ಹಚ್ಚಲಾಗಿದೆ ಇತ್ತೀಚೆಗೆ. ಎಲ್ಲಿ 107 ರಿಂದ 113ವರೆಗೆ ನೈಋತ್ಯದ ಬಂಗಾಳ ಕೊಲ್ಲಿಯಲ್ಲಿ. ಈ ಮೊದಲು 1993ರಲ್ಲಿ ಪತ್ತೆ ಹಚ್ಚಲಾಯಿತು ಏಡಿಗಳು ಮತ್ತು ಹೊಸ ಪ್ರಭೇದಗಳನ್ನು ಮೀನುಗಳು. ಇವಕ್ಕನ್ನು ಎಪಿಗ್ರೋಡೋಮಿಯಾ ಮ್ಯಾಕ್ಲೆ ಎಪಿಗ್ರೋಡೋಮಿಯಾ ಮ್ಯಾಕ್ಲೆ ಎರಡನೇ ಪ್ರಭೇದವಾಗಿದೆ. ಇದು ಮಧ್ಯ ಹಿಂದೂ ಮಹಾಸಾಗರದಲ್ಲಿ ಬ್ಯಾಥಿಸ್ಪೈರೋನೋಪ್ಸ್ ರಾಡ್ ಎಂಬ ಮೀನನ್ನು ಪತ್ತೆ ಹಚ್ಚಲಾಗಿದೆ. ಇದು ಪೆಲಾಜಿಕ್ ಬ್ಯಾಸೆಟ್ ಮೀನಿನ ಹೊಸ ಪ್ರಭೇದವಾಗಿದೆ. ಅಂದರೆ ಇತ್ತೀಚೆಗೆ ಹಿಂದೂ ಮಹಾಸಾಗರದಲ್ಲಿ ಬ್ಯಾಥಿಸ್ಪೈರೋನೋಪ್ಸ್ ರಾಡೆ ಎಂಬ ಮೀನನ್ನು ಪತ್ತೆ ಹಚ್ಚಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಿಸಿದ ಇದು ಅಂದರೆ ಯಾವ ಪ್ರಭೇದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಪೆಲಾಜಿಕ್ ಬ್ಲಾಸೆಟ್ ಮೀನಿನ ಹೊಸ ಪ್ರಭೇದ ಇದಾಗಿದೆ. ಮೀನು ITCCO ಸೌಲಭ್ಯಗಳು ಸೇರ್ಪಡೆ ಕೂಡ ಮಾಡಲಾಗಿದೆ ಇತ್ತೀಚೆಗೆ. ಅದೇ ರೀತಿಯಾಗಿ ಭಾರತದ ಹಿಂದೂ ಮಹಾಸಾಗರದಲ್ಲಿ 6 ಸಂಶೋಧನಾ ನೌಕೆಗಳನ್ನು ಇತ್ತೀಚೆಗೆ ಕಾಣಬಹುದಾಗಿದೆ. ಅದರಲ್ಲಿ 6 ಹಿಂದೂ ಮಹಾಸಾಗರದಲ್ಲಿ ಸಂಶೋಧನಾ ನೌಕಾಪಡೆಗಳು ನೋಡೋದಾದರೆ ಮೊದಲನೇದಾಗಿ ಸಾಗರ ನಿಧಿ, ಎರಡನೇದು ಸಾಗರ ಮಂಜುಷ, ಮೂರನೇದು ಸಾಗರ ತಾರ, ನಾಲ್ಕನೇದು ಸಾಗರ ಅನ್ವೇಷಿಕ, ಐದನೇದು ಸಾಗರ ಕನ್ಯಾ, ಆರನೇದು ಸಾಗರ ಸಂಪದ. ಈ 6 ಸಂಶೋಧನಾ ನೌಕೆಗಳಾಗಿವೆ ನೋಡಿ ಫ್ರೆಂಡ್ಸ್. ಇವು 6 ಕಾರು. ಅದೇ ರೀತಿಯಾಗಿ ಭಾರತ ಭೂಕಂಪನ ವೀಕ್ಷಣಾ ಜಾಲ ಕೂಡ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಇವನ್ನು ನೋಡಿಕೊಳ್ಳಿ ಫ್ರೆಂಡ್ಸ್, ಪಾಸ್ ಮಾಡಿಕೊಂಡು. ಭೂ ಕಾಲಾನುಕ್ರಮ ಸೌಲಭ್ಯ ಅಭಿವೃದ್ಧಿ ಕೂಡ ಇತ್ತೀಚೆಗೆ ನಡೆಸಲಾಗಿದೆ. ಭಾರತೀಯ ನಗರ ಭೂಕಂಪನ ಸೂಕ್ಷ್ಮವಲಯ ಅಂದರೆ ಭೂಕಂಪನದ ಅಪಾಯದ ಮೌಲ್ಯಮಾಪನ ಮತ್ತು ಅಪಾಯ ಕಡಿತ ಕ್ರಮಗಳಿಂದಾಗಿ ಪ್ರಮುಖ ಭಾರತೀಯ ನಗರ ಭೂಕಂಪನ ಸೂಕ್ಷ್ಮವಲಯ ಪ್ರಗತಿಯಲ್ಲಿದೆ. ಭೂಕಂಪದಲ್ಲಿ ಜೀವ ಮತ್ತು ಆಸ್ತಿ ನಷ್ಟವನ್ನು ಕಡಿಮೆ ಮಾಡಲು ಇದು ವಿತರಣೆಯನ್ನು ಒದಗಿಸುತ್ತದೆ. ಇದು ಅಂದರೆ ಭಾರತದಲ್ಲಿ ಭೂಕಂಪವನ್ನು ಕಡಿಮೆ ಮಾಡಲು ಭಾರತ ನಗರ ಭೂಕಂಪ ಸೂಕ್ಷ್ಮವಲಯ ಎಂಬುದು ಒಂದು ಅನ್ನು ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ. ಅಂದರೆ ಕಡಿಮೆ ಭೂಕಂಪವಾಗಲು, ಆಸ್ತಿ ಪಾಸ್ತಿಯನ್ನು ಉಳಿಯಲು. ಅದೇ ರೀತಿಯಾಗಿ ಎಲ್ಲೆಲ್ಲಪ್ಪ ಅಂತಂದರೆ ಇದು ಜಬಲ್ಪುರ್, ಗುವಾಹಟಿ, ಬೆಂಗಳೂರು, ಸಿಕ್ಕಿಂ, ಅಹಮದಾಬಾದ್, ಗಾಂಧಿಧಾಮ್, ಕಾಂಡ್ಲಾ, ಕೋಲ್ಕತ್ತಾ ಮತ್ತು ದೆಹಲಿಯ ಭೂಕಂಪನ ಸೂಕ್ಷ್ಮವಲಯವನ್ನು ಪೂರ್ಣಗೊಳಿಸಲಾಗಿದೆ. ಅದೇ ರೀತಿಯಾಗಿ ಭುವನೇಶ್ವರ್, ಚೆನ್ನೈ, ಕೊಯಂಬತ್ತೂರು, ಮಂಗಳೂರು ಕ್ಷೇತ್ರಗಳಲ್ಲಿ ಅಧ್ಯಯನ ಮುಕ್ತಾಯದ ಹಂತದಲ್ಲಿದೆ. ಅದು ಅದೇ ರೀತಿಯಾಗಿ ಸುಧಾಮೂರ್ತಿ ಅವರು ರಾಜ್ಯಸಭೆಯ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಇತ್ತೀಚೆಗೆ. ಸುಧಾಮೂರ್ತಿ ಅವರು ಇತ್ತೀಚೆಗೆ ರಾಜ್ಯಸಭೆಯ ಸದಸ್ಯ ಆಗಿದ್ದಾರೆ. 2024 ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಕನ್ನಡದ ಇನ್ಫೋಸಿಸ್ ಮುಖ್ಯಸ್ಥರಾಗಿರುವ ಅಥವಾ ಸಾಹಿತಿಯಾಗಿರುವ ಸುಧಾಮೂರ್ತಿ ಅವರು ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ದರು. ಯಾರು? ಸುಧಾಮೂರ್ತಿ ಅವರು. ಇವರು ಇನ್ಫೋಸಿಸ್ನ ಮುಖ್ಯಸ್ಥ ಕೂಡ ಆಗಿದ್ದಾರೆ, ಸಾಹಿತಿ ಕೂಡ ಆಗಿದ್ದಾರೆ. ಇವರು 2024 ಮಾರ್ಚ್ 14ರಂದು ಉಪರಾಷ್ಟ್ರಪತಿ ಆಗಿರುವ ಅಥವಾ ರಾಜ್ಯಸಭೆಯ ಪದನಿಯಮಿತ ಸಭಾಪತಿ ಆಗಿರುವ ಜಗದೀಪ್ ಧನ್ಕರ್ ಅವರು ಪ್ರಮಾಣವಚನವನ್ನು ಸ್ವೀಕರಿಸಿದರು ಇವರಿಂದ.
ಅವರು ಕನ್ನಡ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷವಾಗಿದೆ. ಯಾರು? ಸುಧಾಮೂರ್ತಿ ಅವರು ಕನ್ನಡ ಭಾಷೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಕೊಂಡರು ಇತ್ತೀಚೆಗೆ. ಅದು ವಿಶೇಷವಾಗಿದೆ. ಸುಧಾಮೂರ್ತಿ ಅವರು ಇನ್ಫೋಸಿಸ್ನ ಮುಖ್ಯಸ್ಥ ಕೂಡ ಆಗಿದ್ದಾರೆ, ನೆನಪಿರಲಿ. ಅದೇ ರೀತಿ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ನೋಡೋದಾದರೆ, ಜಗತ್ತಿನ ಜೀವ ವೈವಿಧ್ಯತೆ ಹಾಟ್ಸ್ಪಾಟು ಯಾವುದಪ್ಪ ಅಂತಂದರೆ ಅದು ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟ ಆಗಿರ್ಬೋದು. ಅಂದ್ರೆ ಅರಣ್ಯ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಪರಿಸರ ವ್ಯವಸ್ಥೆಗಳ ಅಂಗವಾಗಿದೆ ಇದು. ಯಾವುದು? ಪಶ್ಚಿಮ ಘಟ್ಟ. ಪಶ್ಚಿಮ ಘಟ್ಟಗಳು ಜಗತ್ತಿನ 36 ಜೈವಿಕ ವೈವಿಧ್ಯತೆಗಳ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ ಇದು. ಅಂದರೆ ಪಶ್ಚಿಮ ಘಟ್ಟವು ಜಗತ್ತಿನಲ್ಲಿ ಒಟ್ಟು 36 ಜೀವ ವೈವಿಧ್ಯತೆಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟವು ಒಂದಾಗಿದೆ. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕರಿತೇವೆ ನಾವು. ಏನಂತ? ಸಹ್ಯಾದ್ರಿ ಬೆಟ್ಟಗಳು. ಪಶ್ಚಿಮ ಘಟ್ಟಗಳು 1,60,000 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿವೆ. ಅಷ್ಟು 160. ಇವು ಯಾವ ಕಡೆಯಿಂದ ಯಾವ ಕಡೆ ಇದಪ್ಪ ಅಂತಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಈ ಪಶ್ಚಿಮ ಘಟ್ಟ ವ್ಯಾಪಿಸಿದೆ. ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪರಂಪರೆಗೆ ಪಟ್ಟಿಗೆ ಸೇರ್ಪಡೆಯಾಗಿದ್ದದ್ದು 2012ರಲ್ಲಿ. ಯಾವಾಗ? 2012ರಲ್ಲಿ ಪಶ್ಚಿಮ ಘಟ್ಟ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟ ಉಳಿಸಿ ಚಳವಳಿ ಕೂಡ ನಡೆಸಲಾಗಿದೆ. ಪಶ್ಚಿಮ ಘಟ್ಟ ಉಳಿಸಿ ಚಳವಳಿಯು ಆರಂಭವಾಗಲು ಪ್ರಮುಖ ಕಾರಣ ಯಾವಪ್ಪ ಅಂತಂದರೆ ಆರ್ಥಿಕ ಮತ್ತು ಆಡಳಿತದಲ್ಲಿ ಬಹು ರಾಷ್ಟ್ರೀಯ ಕಂಪನಿ ಧೋರಣೆಗಳು ಆಗಿರ್ಬೋದು, ಜಲವಿದ್ಯುತ್ ಯೋಜನೆಗಳಾಗಿರ್ಬೋದು, ಗಣಿಗಾರಿಕೆ, ನದಿ ಮೂಲ ಸಮಸ್ಯೆ, ವಾಣಿಜ್ಯ ಬೆಳೆ, ಅದೇ ರೀತಿಯಾಗಿ ಪರಿಸರದ ನೀತಿ ಕೂಡ ಚಳವಳಿಗೆ ಪ್ರಮುಖ ಕಾರಣವಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ನೋಡೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ದಟ್ಟವಾದ ಕಾಡುಗಳು ಮತ್ತು ಪಶ್ಚಿಮ ಘಟ್ಟಗಳು ಪ್ರದೇಶಗಳಿವೆ. ಇಲ್ಲಿ ಕರ್ನಾಟಕದಲ್ಲಿ. ದೇಶದಲ್ಲಿ ಸುಮಾರು 60% ಅಷ್ಟು ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿವೆ. ಎಷ್ಟು? ಕರ್ನಾಟಕದಲ್ಲಿ ಒಟ್ಟು ಪಶ್ಚಿಮ ಘಟ್ಟಗಳು 60% ಅಷ್ಟು ಇದೆ. ಇತ್ತೀಚಿನ ವರ್ಷಗಳಲ್ಲಿ ಮೂಲಭೂತ ಮತ್ತು ಸಮೀಪದ ಅಂಶಗಳಿಂದಾಗಿ ವಿಶ್ವದ ಜೀವ ವೈವಿಧ್ಯದ ಹಾಟ್ಸ್ಪಾಟ್ನಲ್ಲಿ ಒಂದಾದ ಪಶ್ಚಿಮ ಘಟ್ಟಗಳು ತೀವ್ರ ಅಪಾಯದಲ್ಲಿದೆ. ಅಂದರೆ ನಮ್ಮ ಪಶ್ಚಿಮ ಘಟ್ಟಗಳು ತೀವ್ರವಾಗಿ ಅಪಾಯದಲ್ಲಿ ಆಗ್ತಾಯಿದೆ. ಕಾಡನಾಶ ಆಗಿರ್ಬೋದು, ಇನ್ನು ಹಲವಾರು ಕಾರಣಗಳಿಂದ ಪಶ್ಚಿಮ ಘಟ್ಟ ಅಪಾಯದಲ್ಲಿದೆ. ಪಶ್ಚಿಮ ಘಟ್ಟಗಳಿಗಾಗಿ ಶಾಂತಿಯುತ ಸೊಸೈಟಿ ನೇತೃತ್ವ ಜಾಥಾ ನಡೆಸಲಾಗಿತ್ತು. ಇದು ನೋಡೋದಾದರೆ ಪಶ್ಚಿಮ ಘಟ್ಟದ ಉಂಟಾದ ಅರಣ್ಯನಾಶ, ಗಣಿಗಾರಿಕೆ, ವಾಣಿಜ್ಯ ಚಟುವಟಿಕೆಗಳನ್ನು ವಿರೋಧಿಸಿ 1986ರಲ್ಲಿ ಹೋರಾಟ ಆರಂಭವಾಗಿತ್ತು. ಗಾಂಧಿವಾದಿ ಸ್ವಯಂ ಸೇವಕ ಸಂಸ್ಥೆಯಾದ ಶಾಂತಿಯುತ ಸೊಸೈಟಿ 1996ರ ದಕ್ಷಿಣ ಭಾರತದ ಪ್ರಮುಖ ಪರಿಸರ ಕಾರ್ಯಕರ್ತರೊಂದಿಗೆ ಪಶ್ಚಿಮ ಘಟ್ಟ ಉಳಿಸಿ ಆಂದೋಲನವನ್ನು ಕೈಗೊಳ್ಳಲಾಗಿತ್ತು. ಯಾವುದು? ಶಾಂತಿ ಸೊಸೈಟಿ. ಇದು ಯಾವಾಗಪ್ಪ ಅಂದರೆ 1996ರಲ್ಲಿ. ಇದು ದೇಶದಲ್ಲೇ ಮೊದಲನೆಯದು ಮತ್ತು ದೇಶದಾದ್ಯಂತ ಹಲವಾರು ಅಭಿಯಾನಗಳಿಗೆ ಮಾದರಿಯಾಗಿತ್ತು. ಇದು ಅಂದರೆ ದೇಶದಲ್ಲೇ ಮೊದಲ ಹೋರಾಟ ಚಳವಳಿ ಇದಾಗಿದೆ. ಜಾಥಾ 1986ರ ಅಕ್ಟೋಬರ್ನಲ್ಲಿ ಗಾಂಧಿವಾದಿ ಸ್ವಯಂ ಸೇವಕ ಸಂಸ್ಥೆಯಾದ ಶಾಂತಿಯುತ ಸೊಸೈಟಿಯು ಪರಿಸರ ಮತ್ತು ಕುರಿತು ರಾಷ್ಟ್ರೀಯ ಸಮಾಲೋಚನೆಯನ್ನು ಆಯೋಜಿಸಿತ್ತು. ಈ ಸಮಯದಲ್ಲಿ ಪಶ್ಚಿಮ ಘಟ್ಟಗಳ ಉದ್ದಕ್ಕೂ ಜಾಥಾವನ್ನು ಆಯೋಜಿಸಲು ನಿರ್ಧರಿಸಲಾಗಿತ್ತು. ಯಾವುದು? ಶಾಂತಿಯುತ ಸೊಸೈಟಿ. ರಾಷ್ಟ್ರೀಯ ಸಲಹಾ ಸಮಿತಿ ನೇಮಕ ಕೂಡ ಮಾಡಲಾಗಿದೆ. ಅಂದರೆ ಖ್ಯಾತ ಮಾನವಶಾಸ್ತ್ರಜ್ಞ ಪ್ರೊಫೆಸರ್ ಕೆ. ಮಲ್ಹೋತ್ರಾ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಸಲಹಾ ಸಮಿತಿಯನ್ನು ನೇಮಿಸಲಾಗಿತ್ತು. ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯ ವ್ಯಕ್ತಿಗಳನ್ನು ಸದಸ್ಯರಾಗಿ ಮಾಡಲಾಗಿತ್ತು ಈ ರಾಷ್ಟ್ರೀಯ ಸಲಹಾ ಸಮಿತಿಗೆ. ಈ ಸಮಿತಿಯು ಜಾಥಾದ ಯೋಜನೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿತ್ತು. ಯಾಕೆ
ಸಮಿತಿ ಯಾವುದಕ್ಕಪ್ಪ ಅಂತಂದರೆ ಇಲ್ಲಿ ಸ್ಟ್ರೈಕ್ ಮಾಡಿದ್ರಲ್ಲ ಅಥವಾ ಜಾಥಾ ಮಾಡಿದ್ರಲ್ಲ ಅದಕ್ಕೆ ಜವಾಬ್ದಾರಿಯನ್ನು ಈ ಸಮಿತಿಯನ್ನು ಹೊಂದಿತ್ತು, ಏನು ಮಾಡಬೇಕು ಇವರಿಗೆಲ್ಲ ಅಂತ. ಶಾಂತಿಯುತ ಸೊಸೈಟಿಯ ಕುಮಾರ್ ಕಲಾನಂದ್ ಮಣಿ ಅವರು ಜಾಥಾದ ಮುಖ್ಯ ಸಂಯೋಜಕರಾಗಿದ್ದರು. ಯಾರು? ಶಾಂತಿಯುತ ಸೊಸೈಟಿಯ ಕುಮಾರ್ ಕಲಾನಂದ ಮಣಿ ಅವರು ಆ ಜಾಥಾದ ಮುಖ್ಯ ಅಧ್ಯಕ್ಷರಾಗಿದ್ದರು ಅಥವಾ ಸಂಯೋಜಕರಾಗಿದ್ದರು. ಜಾಥಾದ ಆಯೋಜನೆ ನೋಡೋದಾದರೆ, ಜಾಥಾವನ್ನು ಪಶ್ಚಿಮ ಘಟ್ಟದ ಉತ್ತರ ಮತ್ತು ದಕ್ಷಿಣ ಎಂಬ 2 ತಂಡಗಳ ಮೂಲಕ ಆಯೋಜಿಸಲಾಗಿತ್ತು. ಅಂದರೆ ಈ ಜಾಥಾವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಪಶ್ಚಿಮ ಘಟ್ಟದ ಉತ್ತರ ಭಾಗ ಇಂದ ದಕ್ಷಿಣ ಭಾಗ. ಉತ್ತರ ಭಾಗವಾದರೆ ಇದು ದಕ್ಷಿಣ ಭಾಗ. ಪಶ್ಚಿಮ ಘಟ್ಟದ ಉತ್ತರ ತಂಡವು ಗುಜರಾತ್ ಮತ್ತು ನವಾಪುರದಿಂದ ತನ್ನ ಜಾಥಾವನ್ನು ಆರಂಭಿಸಿ ಗುಜರಾತ್, ಮಹಾರಾಷ್ಟ್ರ ರಾಜ್ಯಗಳಿಂದ ಗೋವಾಕ್ಕೆ ಬಂದು ಸೇರಿತ್ತು. ಎಲ್ಲಿ? ಗೋವಾಕ್ಕೆ. ಮತ್ತೊಂದು ತಂಡವು ಪಶ್ಚಿಮ ಘಟ್ಟದ ದಕ್ಷಿಣದ ತಮಿಳುನಾಡು, ಕನ್ಯಾಕುಮಾರಿಯಿಂದ ಜಾಥಾವನ್ನು ಆರಂಭಿಸಿ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅಲ್ಲಿಂದ ಸಾಗಿ ಬಂದು ಅದು ಕೂಡ ಗೋವಾದಲ್ಲಿ ಸಂಗಮ ಹೊಂದಿತ್ತು. ಈ ಜಾಥಾದಲ್ಲಿ ಒಟ್ಟು 160 ಹೆಚ್ಚು ಪ್ರತಿನಿಧಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು. ಈ ಜಾಥಾದಲ್ಲಿ ಮಾರ್ಗದುದ್ದಕ್ಕೂ ಒಟ್ಟು 600 ಸಭೆಗಳು ನಡೆಸಲಾಗಿತ್ತು. ಜಾಥಾವು 100 ದಿನಗಳ ಕಾರ್ಯಕ್ರಮವಾಗಿತ್ತು. ಎಷ್ಟು? 100 ದಿನ ಕಾರ್ಯಕ್ರಮವಾಗಿತ್ತು ಈ ಜಾಥಾ. ಇದು ಪಶ್ಚಿಮ ಘಟ್ಟದ ಸಂಪೂರ್ಣ ಉದ್ದಕ್ಕೂ 95 ದಿನಗಳ ಪಯಣವಾಗಿತ್ತು. ಮತ್ತು ಗೋವಾದಲ್ಲಿ 5 ದಿನಗಳ ಸಮ್ಮೇಳನ ಮತ್ತು ಸಭೆ ಜರುಗಿದ್ದವು. ಎಷ್ಟು? ಗೋವಾದಲ್ಲಿ 5 ಸಮ್ಮೇಳನ ಸಭೆಗಳು ಜರುಗಿದ್ದವು. ಒಟ್ಟು 95 ಈ ಜಾಥಾದಿತ್ತು. ಒಟ್ಟು 100 ದಿನ ಇದರದಿತ್ತು. ಈ ಮೂಲಕ ಪಶ್ಚಿಮ ಘಟ್ಟ ಉಳಿಸಿ ಜಾಥಾವು ಜಾಗತಿಕ ಗಮನಕ್ಕೆ ಸೆಳೆಯಿತು. ಅದೇ ರೀತಿಯಾಗಿ ಭಾರತ ಸರ್ಕಾರ ಪಶ್ಚಿಮ ಘಟ್ಟ ಅಧ್ಯಯನಕ್ಕಾಗಿ ಪ್ರಮುಖ ಆಯೋಗಗಳನ್ನು ನೇಮಕ ಮಾಡಿತ್ತು. ಅದರಲ್ಲಿ ಮೊದಲನೇದ್ದು ಗಾಡ್ಗಿಲ್ ಸಮಿತಿ. ಅಂದರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡಲು ಮಾಧವ್ ಗಾಡ್ಗಿಲ್ ನೇತೃತ್ವದಲ್ಲಿ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲನ್ನು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯವು 2010ರಲ್ಲಿ ನೇಮಿಸಲಾಗಿತ್ತು. ಯಾವಾಗ? ಈ ಗಾಡ್ಗಿಲ್ ಸಮಿತಿಯು 2010ರಲ್ಲಿ ನೇಮಕ ಮಾಡಲಾಯಿತು. ಈ ಆಯೋಗವು 2011 ಆಗಸ್ಟ್ 31ರಂದು ವರದಿ ಸಲ್ಲಿಸಿತು. ನೇಮಿಸಿದ್ದು 2010ರಲ್ಲಿ, ವರದಿ ಸಲ್ಲಿಸಿದ್ದು 2011 ಆಗಸ್ಟ್ 31ರಲ್ಲಿ. ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿದು. ಅದೇ ರೀತಿಯಾಗಿ 2ನೇ ಸಮಿತಿ ನೋಡೋದಾದರೆ ಅದು ಕೆ. ಕಸ್ತೂರಿ ರಂಗನ್ ಸಮಿತಿ. ಅಂದರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಗಾಡ್ಗಿಲ್ ಸಮಿತಿ ಬಗ್ಗೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ಡಾಕ್ಟರ್ ಕೆ. ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ 2012ರಲ್ಲಿ ಆಗಸ್ಟ್ನಲ್ಲಿ ಸಮಿತಿ ನೇಮಕ ಮಾಡಲಾಯಿತು. ಅಂದರೆ ಈ ಗಾಡ್ಗಿಲ್ ಏನು ಸಮಿತಿಯನ್ನು ನೇಮಕ ಮಾಡಿದರೋ ಇದರಲ್ಲಿ ವಿರೋಧ ವ್ಯಕ್ತವಾಯಿತು. ವಿರೋಧ ವ್ಯಕ್ತವಾದ ಕಾರಣ ಇನ್ನೊಂದು ಸಮಿತಿಯನ್ನು ನೇಮಕ ಮಾಡಲಾಯಿತು. ಅದು ಯಾವುದಪ್ಪ ಅಂದರೆ ಕೆ. ಕಸ್ತೂರಿ ರಂಗನ್ ಸಮಿತಿ. ಇದು 2012ರಲ್ಲಿ ಸಮಿತಿಯನ್ನು ನೇಮಿಸಲಾಗಿತ್ತು. ಇದನ್ನು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ರಕ್ಷಣೆಗಾಗಿ ಕೈಗೊಂಡಿರೋ ಕ್ರಮಗಳು ನೋಡೋದಾದರೆ, ಅರಣ್ಯ ಇಲಾಖೆ ಕಾಯ್ದೆಗಳು ನೋಡೋದಾದರೆ ಕರ್ನಾಟಕ ಅರಣ್ಯ ಇಲಾಖೆ ಕಾಯ್ದೆ 1963, ಕರ್ನಾಟಕ ವೃಕ್ಷ ಸಂರಕ್ಷಣೆ ಕಾಯ್ದೆ 1976, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972, ಅರಣ್ಯ ಸಂರಕ್ಷಣೆ ಕಾಯ್ದೆ 1980, ಪರಿಸರ ಸಂರಕ್ಷಣಾ ಕಾಯ್ದೆ 1986, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳ ಅರಣ್ಯ ಹಕ್ಕುಗಳ ಮಾನ್ಯತೆ ಕಾಯ್ದೆ 2006ರಲ್ಲಿ ಪ್ರಾರಂಭವಾಯಿತು. ಜೀವ ವೈವಿಧ್ಯ ಕಾಯ್ದೆ 2002ರಲ್ಲಿ, ರಾಷ್ಟ್ರೀಯ ಅರಣ್ಯ ಕಾಯ್ದೆ 1988ರಲ್ಲಿ. ಅದೇ ರೀತಿ ಅರಣ್ಯ ಇಲಾಖೆ ನಿಯಮಗಳು ನೋಡೋದಾದರೆ ಇವು ಯಾವಾಗ ಜಾರಿಗೆ ಬಂದವು ಅಂದರೆ 1969ರಲ್ಲಿ ಕರ್ನಾಟಕ ಅರಣ್ಯ ನಿಯಮ ಜಾರಿಗೆ ಬಂದಿದೆ. ಕರ್ನಾಟಕ ಮರಗಳ ಸಂರಕ್ಷಣೆ ನಿಯಮ 1977ರಲ್ಲಿ ಜಾರಿಗೆ ಬಂತು. ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು 1957ರಲ್ಲಿ. ಅದೇ ರೀತಿ ವನ್ಯಜೀವಿ ಸಂರಕ್ಷಣಾ ನಿಯಮಗಳು 1973. ಐದನೇದಾಗಿ ಅರಣ್ಯ ಸಂರಕ್ಷಣಾ ನಿಯಮ 1981 ಮತ್ತು 2003ರಲ್ಲಿ ಜಾರಿಗೆ ಬಂತು. ಪರಿಸರ ಸಂರಕ್ಷಣಾ ನಿಯಮಗಳು 1986ರಲ್ಲಿ ಬಂದರೆ
ಜೈವಿಕ ವೈವಿಧ್ಯತೆ ನಿಯಮಗಳು 2004ರಲ್ಲಿ ಜಾರಿಗೆ ಬಂದಿವೆ. ಇವು ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ. ಒಂದು ಸಾರಥಿ ಅಂದರೆ ಕನ್ನಡ ಅರಣ್ಯ ಇಲಾಖೆಯ ಸಂಹಿತೆ ಮತ್ತು ಕೈಪಿಡಿಗಳು ನೋಡೋದಾದರೆ ಇಂಪಾರ್ಟೆಂಟ್. ಅದು ಕರ್ನಾಟಕ ಅರಣ್ಯ ಸಂಹಿತೆ ಬಂದದ್ದು 1976ರಲ್ಲಿ. ಕರ್ನಾಟಕ ಅರಣ್ಯ ಕೈಪಿಡಿ ಬಂದದ್ದು 1976ರಲ್ಲಿ. ಇದು ಕೂಡ ಅದೇ ರೀತಿ ಮೂರನೇದು ಕರ್ನಾಟಕ ಅರಣ್ಯ ಲೆಕ್ಕ ಸಂಹಿತೆ ಕೂಡ ಬಂದಿದೆ. ಕರ್ನಾಟಕದ ಕರಾವಳಿ ಪ್ರದೇಶ ಭಾಗದಲ್ಲಿ ಜರುಗಿದ ಚಳವಳಿಗಳು. ಅಭಿವೃದ್ಧಿ ಹೆಸರಿನಲ್ಲಿ ಕರಾವಳಿ ಜೀವ ವೈವಿಧ್ಯತೆ ಧಕ್ಕೆ ತರುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಿದಾಗ ಹೋರಾಟಗಳು ಕೂಡ ಜರುಗಿವೆ. ಅಂತಹ ಚಳವಳಿಗಳಲ್ಲಿ ಇವು ಕೆಳಗಿನ ಪ್ರಮುಖವಾಗಿವೆ. ಅಂದರೆ ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಕರ್ನಾಟಕ ಏನಿದೆ, ನಮ್ಮ ಭಾರತದಲ್ಲಿ ಕರ್ನಾಟಕ ಅಂದರೆ ಈ ಕರ್ನಾಟಕದ ದಂಡೆಯಲ್ಲಿರುವ ಕರಾವಳಿ ಪ್ರದೇಶದಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಹಲವಾರು ಯೋಜನೆಗಳನ್ನು ತರಲಾಯಿತು. ಆ ಯೋಜನೆಗಳು ಬೇಡ ಎಂದು ಚಳವಳಿ ನಡೆದವು. ಅದರಲ್ಲಿ ಪ್ರಮುಖವಾದವು ಯಾವಪ್ಪ ಅಂದರೆ ಸಿಗಡಿ ಕೃಷಿ ನಿಲ್ಲಿಸಿ ಪರಿಸರ ಉಳಿಸಿ ಮೊದಲನೇದು. ಎರಡನೇದು ಸೀ ಬರ್ಡ್ ನೌಕಾಯಾನ ಯೋಜನೆ. ಮೂರನೇದಾಗಿ ತದಡಿ ವಿದ್ಯುತ್ ಸ್ಥಾವರ ಯೋಜನೆ ಕೂಡ ಅಲ್ಲಿ ಮಾಡಲಾಯಿತು, ಎಲ್ಲಿ ಕರ್ನಾಟಕದಲ್ಲಿ. ನಾಲ್ಕನೇದು MRPL ವಿರುದ್ಧ ಚಳವಳಿ ಕೂಡ ಮಾಡಲಾಯಿತು. ಐದನೇದು ಕೈಗಾ ಅಣುವಿದ್ಯುತ್ ಸ್ಥಾವರ ವಿರುದ್ಧ ಪ್ರತಿಭಟನೆಯಲ್ಲಿ ಉತ್ತರ ಕನ್ನಡದಾಗ ಕೈಗಾ ಅಣುವಿದ್ಯುತ್ ಸ್ಥಾವರ ಕಂಡು ಬರೋದು ಉತ್ತರ ಕನ್ನಡದಲ್ಲಿ ಅಥವಾ ಶರಾವತಿ ಟೇಲ್ ರೇಸ್ ಯೋಜನೆ ವಿರೋಧಿಸಿದರು. ಚಳವಳಿ ಕೂಡ ನಡೆದಿದೆ. ಒಟ್ಟು 6 ಚಳುವಳಿ ಕೂಡ ನಡೆದಿವೆ. ಈ 6 ಚಳುವಳಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಹಾಗೆ ನಾವು ನಮ್ಮ ವಿಡಿಯೋದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿ ಫ್ರೆಂಡ್ಸ್. ಅಲ್ಲಿ ನಾನು ಡೈಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಹಾಕಿದಾಗ ಅದರ PDF ಹಾಕ್ತಾಯಿರ್ತೀನಿ, ನೋಡಿಕೊಳ್ಳಿ ಫ್ರೆಂಡ್ಸ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಟಾಟಾ, ಬಾಯ್. ಜಾಯ್ನ್ ಆಗಿ ಫ್ರೆಂಡ್ಸ್.